ರಾಜ್ಯದಲ್ಲಿ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವೆ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ಫೈಟ್ಗಿಂತ ಹೆಚ್ಚಾಗಿ ಹಗರಣ ವರ್ಸಸ್ ಹಗರಣ ಅನ್ನೋ ರೀತಿಯ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಪ್ರಾರಂಭ ಆಯಿತು, ಆಗ ಕಾಂಗ್ರೆಸ್ ಪಾಳಯದಿಂದ ಕೂಡ ಹಿಂದಿನ ಬಿಜೆಪಿ ಅವಧಿಯ ಹಗರಣಗಳನ್ನ ಆಚೆ ತೆಗೆಯುವ ಪ್ರಯತ್ನ ಶುರುವಾಯಿತು. ಅದರ ಭಾಗವಾಗಿ ಇದೀಗ ಕೊರೋನಾ ಸಂದರ್ಭದಲ್ಲಿ ಆದಂತಹ ಅವ್ಯವಹಾರ ಆರೋಪ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಸ್ತಾ ಇದ್ದ ತನಿಖೆ, ಉನ್ನಾವರ ನೇತೃತ್ವದಲ್ಲಿ ನಡೆದ ತನಿಖೆ, ಅದರ ವರದಿ ಸರ್ಕಾರದ ಕೈ ಸೇರಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಜಸ್ಟಿಸ್ ಕುನ್ನಾ ಅವರು ನೀಡಿರುವ ವರದಿ ಬಿಜೆಪಿ ವಿರುದ್ಧ ಕೊರೋನಾ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ವೇದಿಕೆಯನ್ನ ನಿರ್ಮಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್, ಹಿಂದಿನ ಆರೋಗ್ಯ ಸಚಿವರು, ಇವ್ರ ಮೇಲಿನ ಗಂಭೀರ ಆರೋಪ ರಿಯಾಕ್ಟ್ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. ದಯವಿಟ್ಟು ವರದಿ ಓದಿದ್ರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು. ಯಾಕೆಂದ್ರೆ ನಾನು ಓದಿಲ್ಲ. ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡಕ್ಕೆ ಹೋಗಲ್ಲ. ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ, ಖರೀದಿ ಮಾಡಿರೋದೇ 7,000 ಅಂದರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದಟ್ ಎವಿಡೆನ್ಸ್? ವೇರ್ ಇಸ್ ದ ಡಾಕ್ಯುಮೆಂಟ್? ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ. ಇವರೇನೋ ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಯುವರ್ ಡೇಸ್ ಆರ್ ನಂಬರ್ಡ್. ಯುವರ್ ಡೇಸ್ ಆರ್ ನಂಬರ್ಡ್, ನಾಟ್ ಇಯರ್ಸ್. ಭಾಳ ಆಯುಸ್ಸಿದ್ರೂ 3 ವರ್ಷನೇ. ಆಮೇಲೆ ನಮ್ಮ ಸರ್ಕಾರ ಬರಲ್ವಾ? ಒಂದು ಮೇಲ್ಪಂಕ್ತಿ. ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಆರ್.ವಿ. ದೇಶಪಾಂಡೆ ಅವರ ಹೇಳಿಕೆ, ಸಿದ್ದರಾಮಯ್ಯನವರು ಅವಕಾಶ ಕೊಟ್ರೆ ನಾನು ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ಧ ಅಂತ. ಅಂದ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಚೇರ್ಗೆ ಹಗ್ಗ ಜಗ್ಗಾಟ ನಡೀತಿದೆ ಅನ್ನೋ ಬಿಜೆಪಿಯ ಆರೋಪ ನಿಜ ಅಂತ ಭಾವಿಸಬಹುದಾ? ಅದರಲ್ಲಿ ಏನು ಅನುಮಾನವೇ ಇಲ್ಲ. ಅವರೊಬ್ಬರೇ ಅಲ್ಲ, 1 ಡಜನ್ಗೂ ಹೆಚ್ಚು ನಾಯಕರು ಈಗಾಗಲೇ ನಾವು ಹೇಳ್ತಾನೆ ಬರ್ತಿದ್ದೀವಿ. ಹೊಸ ಹೊಸ ಶೂಟ್ಗಳೆಲ್ಲ ಹೊಲ್ಸ್ಕೊಂಡಿದ್ದಾರೆ. ಕೆಲವರೆಲ್ಲ ಈಗಾಗಲೇ ಏನೋ ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿದ್ದಾರೆ. ಇನ್ನು ಕೆಲವರೆಲ್ಲ ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ. ಇನ್ನು ಕೆಲವರು ಹೈಕಮಾಂಡ್ ಇಂದ ಭೇಟಿ ಆಗ್ತಿದ್ದಾರೆ. ಇದೆಲ್ಲ ಸಹಜವಾಗಿ ನಡೀತಾ ಇದೆ. ಬಟ್ ಮುಖ್ಯಮಂತ್ರಿ ಚೇಂಜ್ ಆಗುವಂತ ಪರಿಸ್ಥಿತಿ ಇದೆಯಾ ಸದ್ಯಕ್ಕೆ ಕಾಂಗ್ರೆಸ್? ಖಂಡಿತ ಇದೆ. ಯಾಕೆ ಅಂತಂದ್ರೆ ಇದು ಏನು ಈ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ತೊಡಗಿದೆಯೋ, ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೆ ಇವರು ಮುಂದುವರಿಯಲಿಕ್ಕೆ ಕಷ್ಟ ಸಾಧ್ಯ ಅನ್ನೋದು ನನ್ನ ಭಾವನೆ. ಅದಾದ ನಂತರ ಇನ್ನೂ ಒಂದು ಹೇಳ್ತೇನೆ, ಅವ್ರೇನಾದ್ರೂ ಬದಲಾವಣೆ ಆಗಿದ್ದೇ ಆದ್ರೆ ಯಾರೂ ಕೂಡ 3 ತಿಂಗಳು ಕೂಡ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಈಗಾದ್ರೂ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಭಯಪಟ್ಟು ಕೆಲವರೆಲ್ಲ ತೋರಿಸ್ಕೊಳ್ತಾ ಇಲ್ಲ. ಅವ್ರು ಇಳಿದ ತಕ್ಷಣ ಯಾರಿಗೂ ಏನು ಭಯ ಇಲ್ಲ. ನಾ ಮುಂದ ನೀ ಮುಂದ ಮ್ಯೂಸಿಕಲ್ ಚೇರ್ ಪ್ರಾರಂಭ ಆಗತ್ತೆ. ಆಗ ನೋಡಿ ಅವರ ಪರಿಸ್ಥಿತಿ ಏನಾಗುತ್ತೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಅಭದ್ರತೆ ಬರಬಾರ್ದಲ್ವಾ? 135 ಶಾಸಕರ ಬಲದೊಂದಿಗೆ ರಚನೆ ಆಗಿರೋ ಸರ್ಕಾರ ಹಿಂಗ ಅಸ್ಥಿರ ಆಗ್ಬಿಟ್ರೆ ಅಂತ ಆತಂಕ. ಅಧಿಕಾರದಾಹ ಯಾರಪ್ಪಂದು? ಎಲ್ಲರಿಗೂ ಅಧಿಕಾರ ಬೇಕಲ್ವಾ? ಅಧಿಕಾರ ಬೇಡ ಅನ್ನೋರು ಯಾರಾದ್ರೂ ಕಾಂಗ್ರೆಸ್ ಅಲ್ಲಿ ಒಬ್ಬರು ಹೆಸರು ಹೇಳಿ ನೋಡೋಣ. ಅಲ್ಲ, ಅಂತ ವಿಷಯ ಬಂದಾಗ ಯಾವುದೇ ಪಾರ್ಟಿ, ನಾವು ಒಬ್ಬರನ್ನೇ ದೂರೋದು ಬೇಕಾಗಿಲ್ಲ. ಅಧಿಕಾರ, ಈಗ ರಾಜಕಾರಣ ಮಾಡೋದೇ ಅಧಿಕಾರ ಹಿಡಿಯಲಿಕ್ಕಲ್ವಾ? ಎಲ್ಲ ಯಾರು ಸನ್ಯಾಸಿಗಳಲ್ಲ. ಆರ್.ವಿ. ದೇಶಪಾಂಡೆ ಅವ್ರಿಗೆ ಸಾಧ್ಯತೆಗಳೆಷ್ಟಿದೆ? ಇನ್ ಕೇಸ್, ನಾನು ರೇಖಾರ್ದಲ್ಲೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇನ್ ಕೇಸ್ ಹಂಗೊಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಆಗೋದೇ ಪರಿಸ್ಥಿತಿ ಬಂತು ಅಂತಂದ್ರೆ ಆರ್.ವಿ. ದೇಶಪಾಂಡೆ ಅವರಿಗೆ ಸಿಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ? ನನಗೆ ಅವ್ರಿಗೆ ಸಿಗ್ತದೆ ಅಂತ ನನಗೆ ಅನ್ಸೋದೇ ಇಲ್ಲ. ಅದಕ್ಕಿಂತ ಘಟಾನುಘಟಿಗಳಿದ್ದಾರೆ. ಆದ್ದರಿಂದಾಗಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಬಸವರಾಜ, ನಮ್ಮ ಸಿದ್ದರಾಮಯ್ಯನವರು ಅನುಮತಿ ಕೊಟ್ರೆ ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿ ಮೈಸೂರಿನಲ್ಲಿ ಆರ್.ವಿ. ದೇಶಪಾಂಡೆ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಪರೋಕ್ಷವಾಗಿ ತಾವು ಕೂಡ ಸಿಎಂ ಪದವಿಯ ಆಕಾಂಕ್ಷಿ ಅನ್ನೋದನ್ನ
ಬಾಯಿ ಬಿಟ್ಟು ಮಾತನಾಡಿದ್ದಾರೆ ಇವತ್ತು ಆರ್ ವಿ ದೇಶಪಾಂಡೆ ಅವರು. ನಾನು ಸಚಿವನಾಗಿ ಆಗಿ ಆಗಿ ದಣದು ಬಿಟ್ಟಿದ್ದೀನಿ, ಇನ್ನೇನಿದ್ರು ಕೂಡ ಮುಖ್ಯಮಂತ್ರಿ ಎಷ್ಟು ಅಂತ ಬರೀ ಸಚಿವನಾಗೇ ಇರೋದು, ಒಂದು ಪ್ರಮೋಷನ್ ಬೇಕಲ್ಲ ನಮಗೂ ಲೈಫಲ್ಲಿ, ಸೊ ಮುಖ್ಯಮಂತ್ರಿ ಆಗ್ಬೇಕು ನಾನು ಕೂಡ ಅಂತ ಹೇಳಿ ಮಾತನಾಡಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ಅವರ ಈ ಮಾತು ಸಹಜವಾಗಿ ಅಚ್ಚರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು ಆಸೆ ಇದೆಯಾ ಸರ್? ಅದು ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ಇರುತ್ತಲ್ಲ ಸರ್, ನಮ್ದು ಇರುತ್ತೆ ನಿಮ್ದೊಂದು ಇರುತ್ತಲ್ಲ ಸರ್. ನೋಡಪ್ಪ, ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದ್ರ ಹಿಂದೆ ಓಡಬಾರ್ದು, ಅದು ಹಿಂದೆ ಓಡಬಾರ್ದು. ಬಟ್ ರೆಡಿ ಇದ್ದೀರಾ ಸರ್? ಅರೆ ಕೊಟ್ರೆ ಹೇಳ್ತೀನಿ ರೀ. ಅವಾಗ ಇವು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇರಲ್ಲ. ಕೊಡು ತಗೋ ಪ್ರಶ್ನೆ ಇದ್ರೆ ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ, ಪ್ರಶ್ನೆನೇ ಇಲ್ಲ. ಯಾರು ಕೊಡೋರು ಯಾರ ತಗೊಳ್ಳೋರು ಯಾರಿಲ್ಲ. ಚರ್ಚೆ ನಡೀತಾ ಇದೆಯಲ್ಲ ಸರ್, ಇದ್ರಲ್ಲ ಸರ್ ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಕ್ಕಿಂತ ದೊಡ್ಡವ ನಾನು, ಒಂದು ವರ್ಷಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ, ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದು ಮನದಾಳದ ಮಾತು ಆಚೆ ಬಂದು ನಂತರದಲ್ಲಿ ಡ್ಯಾಮೇಜ್ ಆಗಬಹುದು ಅಂತ ಎಚ್ಚೆತ್ತು ಅದ್ರ ಹಿಂದೆ ಹೋಗಲ್ಲ, ಅದು ಕೊಟ್ಟಾಗ ಮಾತನಾಡೋಣ, ಈ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದ ಅಥವಾ ಹೇಗೆ ಅಂತ ಹೇಗೆ ವಿಶ್ಲೇಷಣೆ ಮಾಡೋದು ಆರ್ ವಿ ದೇಶಪಾಂಡೆ ಅವರ ಮಾತನ್ನ? ಸ್ಮಿತಾ, ಬಹಳ ಸಹಜವಾಗಿ ಈ ಒಂದು ಕುರ್ಚಿ ಖಾಲಿ ಆಗ್ತಾ ಇದೆ ಅಂದಾಗ ಆ ಕುರ್ಚಿ ಮೇಲೆ ಒಂದಷ್ಟು ಜನ ಕಣ್ಣು ಇಟ್ಕೊಂಡು ಕೂತಿದ್ದಾರೆ. ಅದರಲ್ಲಿ 2 ಮಾತಲ್ಲ. ಬಸವರಾಜ ಸಂಪರ್ಕದಲ್ಲಿರಿ, ಚಲವಾದಿ ನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತನ್ನು ತಾವು ಕೂಡ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಆರ್ ವಿ ದೇಶಪಾಂಡೆ ಅವರಿಗೆ ಅಧಿಕಾರದ ಆ ಒಂದು ಆಸೆ ಇರಬಹುದು, ಅನೇಕ ಕಾಂಗ್ರೆಸ್ಸಿಗರಿಗೆ ಇರುವಂತೆ, ಆದರೆ ಸಾಧ್ಯತೆಗಳೇ ಇಲ್ಲ, ಘಟಾನುಘಟಿಗಳಿದ್ದಾರೆ, ಈ ರೀತಿಯ ಮಾತುಗಳು. ಖಂಡಿತ ಸ್ಮಿತಾ, ನಾನು ಅದನ್ನೇ ವಿವರಣೆ ಮಾಡಕ್ಕೆ ಹೊರಟಿದ್ದೆ. ಅಷ್ಟರೊಳಗೆ ನಾರಾಯಣ ಸ್ವಾಮಿ ಅವರು ಸಿಕ್ಕರು. ಅವರು ಸತ್ಯವನ್ನು ಹೇಳ್ತಾ ಇದ್ದಾರೆ. ಅವರು ಆರ್ ವಿ ದೇಶಪಾಂಡೆ ಅವರು CM ಆಗಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ರೆ ಅವರು ಸಿದ್ದರಾಮಯ್ಯ ಅವ್ರಿಗಿಂತ ಮುಂಚಿತವಾಗೇ ಆಗಬೇಕಾಗಿತ್ತು. ಯಾಕಂದರೆ ಅವರು ಕಾಂಗ್ರೆಸ್ನಲ್ಲಿ ಸೀನಿಯರು, ಮುಂಚಿತ ಹೆಚ್ಚಿಗೆ ಸಿದ್ದರಾಮಯ್ಯ ಅವ್ರಿಗಿಂತ ಆರ್ ವಿ ದೇಶಪಾಂಡೆ ಅವರೇ ಗೆದ್ದಿರುವಂಥದ್ದು. ಹಣಬಲ, ತೋಳ್ಬಲಕ್ಕಿಂತ ಹಣಬಲ ಇದೆ. ಹಾಗಾಗಿ ಅವರಿಗೆ ಜಾತಿ ಒಂದಷ್ಟು ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು ಮತ್ತು ಅವರ ಸಾಫ್ಟ್ ಕಾರ್ನರ್ ಅಡ್ಜಸ್ಟ್ಮೆಂಟು ಈ ಒಂದು ರೀತಿಯಲ್ಲಿ CM ಸ್ಥಾನಕ್ಕೆ ಒಗ್ಗಿ ಬರಲ್ಲ ಅನ್ನುವಂಥದ್ದು. ಆ ನಿಟ್ಟಲ್ಲಿ ಒಂದಷ್ಟು ಪ್ರಯತ್ನವನ್ನು ಈಗಾಗಲೇ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತನಾಡ್ಕೊಂಡು ಬಂದಿದ್ದಾರೆ. ನನಗೊಂದು ಅವಕಾಶ ಕೊಡಿ ಖಾಲಿ ಆದರೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಹೇಳಿ ಬಂದಿದ್ದಾರೆ. ಆದರೆ ಅದು ಸಾಧ್ಯತೆ ಅಲ್ಲಿಲ್ಲ. ಯಾಕಂದರೆ ಶಾಸಕರ ಬೆಂಬಲ ಬೇಕಾಗುತ್ತೆ. ಮಾಸ್ ಲೀಡರ್ ಇದ್ದವರಿಗೆ ಶಾಸಕರ ಬೆಂಬಲ ಸಿಕ್ಕಾಗ ಮಾತ್ರ CM ಆಗುವಂಥ ಸಾಧ್ಯತೆಗಳು ಸಿಗುತ್ತೆ. ಈಗಾಗಲೇ ಮಾಸ್ ಲೀಡರ್ ಅಂತ ಗುರುತಿಸ್ಕೊಂಡಂಥವ್ರು DK ಶಿವಕುಮಾರ್ ಅವರು ರೇಸಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, MB ಪಾಟೀಲ್ ಅವರು ಕೂಡ ತಮ್ಮ ಸಮುದಾಯದ ಪರವಾಗಿ ಒಂದಷ್ಟು ಬೆಂಬಲವನ್ನು ಕೋರ್ತಾ ಇದ್ದಾರೆ. ಹಾಗಾಗಿ ಇಂತಹ ಘಟಾನುಘಟಿ ನಾಯಕರ ಜೊತೆಗೆ ಇನ್ನೊಂದು ದಲಿತ CM ದಾಳವನ್ನು ಪರಮೇಶ್ವರ್ ಅವರು ಕೂಡ ಉರುಳಿಸ್ತಾ ಇದ್ದಾರೆ. ಇವೆಲ್ಲರ ಮಧ್ಯೆ ಇವರು ಒಳಗಡೆ ಬರಬೇಕು ಅನ್ನೋದು ಬಹಳ ಕಷ್ಟ. ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಅದರ ಮಧ್ಯೆಯೂ ಕೂಡ ಒಂದಷ್ಟು ಅವಕಾಶಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಒಂದಷ್ಟು ಅವರ ಆಶೆಯನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅದನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೂಡ CM ರೇಸ್ನಲ್ಲಿದ್ದೇನೆ ಅನ್ನೋಂಥದ್ದನ್ನ ಆಸೆ ವ್ಯಕ್ತಪಡಿಸಿದಾಗ ಸಹಜವಾಗಿ ಅವರ ಸುತ್ತವೂ ಕೂಡ ಒಂದಷ್ಟು ರಾಜಕೀಯ ಗಿರ್ಕಿ ಹೊಡೆಯುತ್ತೆ ಅನ್ನೋಂಥ ಒಂದು ಅಭಿಲಾಷೆ ಇರಬಹುದು ದೇಶಪಾಂಡೆ ಅವರ ಮಾತಿನ ಮರ್ಮ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.